ಎಲ್ಲ ನಾಯಕ ಭಾಗವಹಿಸುವುದರಲ್ಲಿ ಜೋರದ ಚಪ್ಪಾಳೆಗಳಲ್ಲಿ ನಮ್ಮ ಪ್ರೆಸಿಡೆಂಟ್ and also secretary so ಈ ವರ್ಷ ಶಾಮಿಲ್ ನಮ್ಮ ರಮೇಶ್ ಸರ್ ಹಾಗೆ ಶಿವಕುಮಾರ್ ಸರ್ and ಚಂದ್ರಗೌಡ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮಾಡಿದ್ದಕ್ಕೆ ನೀವು ಕೂಡ ತುಂಬಾನೇ ಪಾತ್ರ ವಹಿಸಿದ್ದೀರಾ ಆಲ್ಸೋ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಕಮಿಟಿ ಮೆಂಬರ್ಸ್ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸೊ ಆಡಿಯನ್ಸ್ ಮತ್ತೊಮ್ಮೆ ಬರಲಿ ಜೋರದ ಚಪ್ಪಾಳೆ to the whole backbone of that club. Thank you so much, Dr. Ma'am. Thank you so much. Also on the special announcement, Lions Bangalore, Gomati Kalyana Mandapalli ಯಾವುದೇ ಕಾರ್ಯಕ್ರಮವನ್ನು ಮಾಡದಿದ್ದರೆ ವಿಶೇಷ ರಿಯಾಯಿತಿ ಅಂದರೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಫಾರ್ ಲಯನ್ಸ್ ಕ್ಲಬ್ ಮೆಂಬರ್ಸ್ ಸೊ ಯಾರಾದರೂ ಒಂದು ಕಾರ್ಯಕ್ರಮವನ್ನು ನೀವೇನಾದರೂ ಬನ್ನಿ ಜೋರದ ಚಪ್ಪಾಳೆ ಎಲ್ಲ ನಾಯಕ ಭಾಗವಹಿಸುವುದರಲ್ಲಿ ಜೋರದ ಚಪ್ಪಾಳೆಗಳಲ್ಲಿ ನಮ್ಮ ಪ್ರೆಸಿಡೆಂಟ್ and also secretary so ಈ ವರ್ಷ ಶಾಮಿಲ್ ನಮ್ಮ ರಮೇಶ್ ಸರ್ ಹಾಗೆ ಶಿವಕುಮಾರ್ ಸರ್ and ಚಂದ್ರಗೌಡ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮಾಡಿದ್ದಕ್ಕೆ ನೀವು ಕೂಡ ತುಂಬಾನೇ ಪಾತ್ರ ವಹಿಸಿದ್ದೀರಾ ಆಲ್ಸೋ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಕಮಿಟಿ ಮೆಂಬರ್ಸ್ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸೊ ಆಡಿಯನ್ಸ್ ಮತ್ತೊಮ್ಮೆ ಬರಲಿ ಜೋರದ ಚಪ್ಪಾಳೆ to the whole backbone of that club. Thank you so much, Dr. Ma'am. Thank you so much. Also on the special announcement, Lions Bangalore, Gomati Kalyana Mandapalli ಯಾವುದೇ ಕಾರ್ಯಕ್ರಮವನ್ನು ಮಾಡದಿದ್ದರೆ ವಿಶೇಷ ರಿಯಾಯಿತಿ ಅಂದರೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಫಾರ್ ಲಯನ್ಸ್ ಕ್ಲಬ್ ಮೆಂಬರ್ಸ್ ಸೊ ಯಾರಾದರೂ ಒಂದು ಕಾರ್ಯಕ್ರಮವನ್ನು ನೀವೇನಾದರೂ ಬನ್ನಿ ಜೋರದ ಚಪ್ಪಾಳೆ
ಬನ್ನಿ ಸರ್. ಓಕೆ ಸರ್, ಇಲ್ಲಿ ನೋಡಿ ಹಾಗೆ. ಈ ಥರ ನಾನು ಸೇವಾ ಕಾರ್ಯ ಮಾಡ್ತೇನೆ ಅಂತ ಹೇಳಿದಾಗ ಅವರು ಸರ್ ನಾನು ಎಷ್ಟು ಬರ್ತಾರೆ ಸರ್ ಅಂದ್ಬಿಟ್ಟು ಅವರು ಹೇಳೋದಿಲ್ಲ ಎಷ್ಟು ಕೊಡ್ತೇನೆ ಎಷ್ಟು ಬರ್ತಾರೆ ಸರ್ ಇಂಥ ಒಂದು ದೊಡ್ಡ ಉದಾಹರಣೆಗಳು ಅವರು ಕೊಡ್ತಾರೆ ಅಂತ ನಾವು ಯಾವುದೋ ಲಕ್ಷ ಮಾಡೋಕ್ಕಾಗೋದಿಲ್ಲ. ಅವರಿಗೆ 5 ಲಕ್ಷ ದಾನವನ್ನು ಕೊಡ್ತಾರೆ. ಒಂದೊಂದು ಅವರು ದೊಡ್ಡ ತಪ್ಪಾಳನ್ನು ನಾನು ಥ್ಯಾಂಕ್ ಯು ಸರ್. ಯಾರಾದರೂ ಇನ್ನೂ ಪಾಸ್ಟ್ ಪ್ರೆಸಿಡೆಂಟ್ಸ್ ಇದೆ ದಯವಿಟ್ಟು ವೇದಿಕೆಗೆ ಬರಬೇಕು. ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೋಗ್ತೀನಿ. ಲಯನ್ ಡಿ ಹೆಗ್ಡೆ, ಲಯನ್ ಸಂಜೀವ್ ಡಿ ಹೆಗ್ಡೆ, ಲಯನ್ ಬಿ ಎಚ್ ವಿಶ್ವನಾಥ್ ಶೆಟ್ಟಿ, ಲಯನ್ ಪ್ರಕಾಶ್ ಎಸ್ ಯರ್ಜಿ, ಲಯನ್ ಕೆ ಎನ್ ಗುರಪ್ಪ. ಸರ್ ಓಕೆ, ಇಲ್ಲಿ ನೋಡಿ ಸರ್ ಓಕೆ. ಲಯನ್ ಡಿ ಶಾಮರಾಜ್, ಲಯನ್ ಎಚ್ ಎಸ್, ಲಯನ್ ಎ ಬಿ ರಾಮಲಿಂಗಚರ್, ಲಯನ್ ಬಿ ನಟೇಶ್ ಕುಮಾರ್, ಲಯನ್ ಕೆ ಆರ್ ಮಲ್ಲೇಶ್ವರ ಸರ್, ಲಯನ್ ಎಚ್ ಡಿ
ಪ್ರಕಾಶ್ ಮತ್ತು ರವಿಕುಮಾರ್ ಅವರು ಇಂಜೆಕ್ಷನ್ ನೀಡಿದ್ದಾರೆ. ಪ್ರತಿಷ್ಠಿತ ಸಂಸ್ಥೆ. ಯಾವುದೇ ಒಂದು ಸಂಸ್ಥೆ ಎಷ್ಟು ವರ್ಷ ಬಾಳಿಕೆಗಿಂತ ಮುಖ್ಯವಾಗಿ ಈ ವರ್ಷಗಳಲ್ಲಿ ಏನು ಸಾಧನೆ ಮಾಡಿದೆ ಅದು ಮುಖ್ಯ. ನ್ಯಾಷನಲ್ ಹಾಸನ ಬಗ್ಗೆ ಹೇಳಿದಾಗ ಬದ್ಧತೆ, ನಾಯಕತ್ವ ಮತ್ತು ಸೇವೆ ಈ ಒಂದು ಮೂರು ತತ್ವಗಳನ್ನು ಹಿಡಿದು ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆ, ಮಾದರಿ ಸಂಸ್ಥೆಯಾಗಿ ಬೆಳೆದು ಬಂದಿದೆ. ಈಗಾಗಲೇ ಸತ್ಯನಾರಾಯಣ ಅವರು 50 ವರ್ಷಗಳ ದಾರಿ ವಿವರಿಸಿದ್ದಾರೆ. ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ, ಯಾವೆಲ್ಲ ನಾಯಕರುಗಳನ್ನು ಸೃಷ್ಟಿ ಮಾಡಿದೆ, ಅವರಿಗೆಲ್ಲರಿಗೆ ನಾನು ಜಿಲ್ಲಾ ಗೌರವವಾಗಿ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಈ ವರ್ಷ ಜಿಲ್ಲಾ ಗೌರವವಾಗಿ ನನ್ನ ಕಳೆದಲ್ಲಿ ಲಯನ್ಸ್ ಕ್ಲಬ್ ಹಾಸನದ ಸುವರ್ಣ ಸಂಭ್ರಮ ಆಚರಿಸುತ್ತಿದ್ದು ನನ್ನ ಪಾಲಿಗೆ ಒಂದು ದೊಡ್ಡ ಒಂದು ಭಾಗ್ಯವಿದೆ ಎಂದು ನಾನು ಹೇಳಿ ಬಯಸುತ್ತೇನೆ. ಇನ್ನೊಂದು ಅತ್ಯಂತ ಹೆಮ್ಮೆಯ ಸಂಗತಿ ನ್ಯಾಷನಲ್ ಹಾಸನವನ್ನು ಹುಟ್ಟಾಕಿದ ಸಂಸ್ಥೆ ನನ್ನ ಮಾತೃ ಸಂಸ್ಥೆ ನ್ಯಾಷನಲ್ ಮಂಗಳೂರು. ಇಷ್ಟು ವರ್ಷ ಯಾವುದೇ ಒಂದು ಸಂಸ್ಥೆಯನ್ನು ಬೆಳೆಸಲು ಎರಡು ಸದಸ್ಯರು, ಅಂದರೆ 2 types of leaders are most important. ಒಂದು ಚಾರ್ಟ್ ಮೆಂಬರ್ಸ್, ಇನ್ನೊಂದು ಪೂರ್ವ ಅಧ್ಯಕ್ಷರು. ನ್ಯಾಷನಲ್ ಹಾಸನಕ್ಕೆ ಈಗಲೂ ನಮ್ಮೊಟ್ಟಿಗೆ ಚಾರ್ಟ್ ಮೆಂಬರ್ ಬಿಜೆಪಿಯವರು ನಮಗೆ ಮತ್ತು ನಮ್ಮ ಜಿಲ್ಲೆಗೆ ಮಾರ್ಗದರ್ಶಕರಾಗಿ ನಡುಮದಿಂದ ಯಾವಾಗಲೂ ನಮ್ಮೊಟ್ಟಿಗೆ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ನಾವು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇವೆ. ನಾನು ಯಾವಾಗಲೂ ಅವರಿಗೆ ಕಾಣುವುದು ವೆರಿ ನೋ ನಾನ್ಸೆನ್ಸಿಕಲ್ ಅಪ್ರೋಚ್, ವೆರಿ ಪ್ರಾಕ್ಟಿಕಲ್ ಅಂಡ್ ಡೌನ್ ಟು ಅರ್ತ್ ಅಪ್ರೋಚ್. ಕೆಲವು ವರ್ಷಗಳ ಹಿಂದೆ ತನಕ ರಾತ್ರಿ ಯಾವುದೇ ಕಾರಣಕ್ಕೂ ಎಷ್ಟೇ ಲೇಟ್ ಆಗಿ ಬೆಳಿಗ್ಗೆ 6 ಗಂಟೆಗೆ ಅವರು ಬ್ರಿಸ್ಕ್ ವಾಕಿಂಗ್ ಆಗಿ ನಡೀತಾರೆ. ಇತ್ತೀಚಿನ ವರ್ಷಗಳಲ್ಲಿ ಬಿಡುವ ಕಾರಣವಾಗಿ ಮೂರು ಸ್ವಲ್ಪ ಕಷ್ಟ ಆಗಿದೆ. ಆದರೆ ಅವರ ಮಾತು, ಅವರ ಯೋಚನೆ ಮತ್ತು ಅವರ ಮಾರ್ಗದರ್ಶನ ಈಗಲೂ ಚಿರ ಯುವಕರಂತೆ ಅವರಿದ್ದಾರೆ. ನಮ್ಮೊಂದಿಗೆ ಯಾವಾಗಲೂ ಏನು ಬೇಕು ಅವರ ಮಾರ್ಗದರ್ಶನ ಕೇಳಿದ ತಕ್ಷಣ ಅವರಿಗೆ ವಿಶೇಷವಾದ ಶುಭವಾದ PDG and Department of National Council. Thank you so much for all your guidance and blessings, sir. ಇದು ಸಾಕಾರ ಮಾಡಲಿಕ್ಕಾಗಿ ನಾನು ಕೆಲವು ಮಹಿಳೆಯರ ಹೆಸರುಗಳನ್ನು ಪ್ರಪ್ರಥಮವಾಗಿ ಈ ಕೆಲಸ ಅಂತೇಳಿ ನಾವು ಒಂದು ನಾಟಕ ಆಯೋಜಿಸಿದ್ವಿ. ಅದು ಡ್ರಾಮಾ ಕುರುಕ್ಷೇತ್ರ ನಾಟಕ. ನಮ್ಮ ಕ್ಲಬ್ ಇತಿಹಾಸದ ಪ್ರಪ್ರಥಮವಾಗಿ ಆ ಒಂದು ಪೌರಾಣಿಕ ನಾಟಕವನ್ನು ನಾವು ಮಾಡಿದ್ವಿ. ಅದು ತುಂಬ ಯಶಸ್ವಿಯಾಗಿತ್ತು. ಅಲ್ಲಿ ಸಹಿತ ನಮಗೆ ಹೆಚ್ಚು ಕಡಿಮೆ 3 ಲಕ್ಷ ರೂಪಾಯಿಗೆ ಆದಾಯ ಇತ್ತು. ಆದರೆ ನಾನು ಆಗಮಿಸಿದ ಕಾರ್ಯಕ್ರಮಗಳಿಗೆ 3 ಲಕ್ಷ ಎಲ್ಲೂ ಸಾಕಾಗ್ತಿರಲಿಲ್ಲ. ಹಂಗಾಗಿ ನಾವು ಪ್ರೋತ್ಸಾಹ ಮಾಡಿ ಏನು ಮಾಡೋಣ, ಗುತ್ತಿಗೆದಾರರಿಗೆ ಹೋಗೋಣ, ಅವರ ಹತ್ರ ಕೇಳೋಣ ಅಂತ ನಾವು ಟೀಮ್ ಮಾಡಿಕೊಂಡು ನಮ್ಮ ಗುತ್ತಿಗೆದಾರರ ಜೊತೆ ಹೋದಾಗ ನನಗೆ ಬಹಳ ಅಭೂತಪೂರ್ವ
ಟಿ ವಿ ಹೆಗಲಾಗಲಿ, ಮಂಜುನಾಥರಾಗಲಿ, ನಮ್ಮ ಅಶೋಕರಾಗಲಿ, ನಮ್ಮ ಮಲ್ಲೇಶ್ವರರಾಗಲಿ, ಎಲ್ಲ ರೀತಿಯಾಗಿ ನಾವು ಜನರಿಗೂ ಇವರೆಲ್ಲ ಬೇಡಿಕೆ ಮಾಡಿದ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸಿಕೊಳ್ತೇನೆ. ಇನ್ನು ಡಿಸ್ಟಿಕ್